ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಮಾರು ಹೊತ್ತು ಕೂತ್ಕೊಂಡು ಮಕ್ಕಳು ಪರೀಕ್ಷೆಗಳಿಗೆ ಓದ್ತಾ ಇರ್ತಾರೆ, ಇಲ್ಲ IT ಕೆಲಸದಲ್ಲಿರೋರು ಲ್ಯಾಪ್ಟಾಪ್ ಮುಂದೆ ಡೆಸ್ಕ್ಟಾಪ್ ಮುಂದೆ ಕೂತ್ಕೊಂಡು ಗಂಟುಗಟ್ಟಲೆ ಕೆಲಸ ಮಾಡ್ತಾ ಇರ್ತಾರೆ. ಅದು ಮಾಡ್ತಾ ಮಾಡ್ತಾ ದಿನದ ಕೊನೆಯವರೆಗೆ ಅರ್ಥ ಆಗುತ್ತೆ, ನೆಕ್ ಹತ್ತಿರ ಶೋಲ್ಡರ್ ಹತ್ತಿರ ಎಲ್ಲ ಸ್ಟಿಫ್ ಆಗಿಬಿಟ್ಟಿರುತ್ತೆ. ಆ ಸ್ಟಿಫ್ನೆಸ್ಸು ಆವಾಗಲೇ ನಾವು ರಿಲೀಸ್ ಮಾಡಲಿಲ್ಲ ಅಂದರೆ ಅದು ಹೋಗ್ತಾ ಹೋಗ್ತಾ ಒಂದಲ್ಲ ಇನ್ನೊಂದು ಇಂಜುರೀಸಿಗೆ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಥರ ನಿಮ್ಮಲ್ಲಿ ಯಾರಾದರೂ ನೀವು ಈ ಥರ ಸ್ಟಿಫ್ನೆಸ್ಸಿಂದ ಬಳಲ್ತಾ ಇದ್ದರೆ, ನೀವು ಮಾಡುವಂಥ ಕೆಲಸಗಳಲ್ಲಿ 1-1.5 ಗಂಟೆಗಳ ಕಾಲ ನೀವು ಸತತವಾಗಿ ಕೂತಿದ್ರೆ ಕೇವಲ 5 ನಿಮಿಷ ಬ್ರೇಕ್ ತಗೊಂಡು ಈ ಮೂಮೆಂಟ್ಸ್ನ ಟ್ರೈ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ತೋರಿಸುವಂತಹ ಮೊದಲನೇ ಮೂಮೆಂಟಲ್ಲಿ ನೀವು ನೆಕ್ಕನ್ನು ರೊಟೇಷನ್ ಸ್ಟಾರ್ಟ್ ಮಾಡಿ. ನಿಧಾನವಾಗಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಫಸ್ಟು ನೆಕ್ಕಿಗೆ ಒಂದು ಮೊಬಿಲಿಟಿ ಥರ ಒಂದು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಪ್ರತಿ 2 ಗಂಟೆಗಳ ಕಾಲ ನೀವು ಒಂದು 5 ನಿಮಿಷ ಈ ಮೂಮೆಂಟ್ನ ಮಾಡಿದ್ರೆ ಎಷ್ಟೋ ಸ್ಟಿಫ್ನೆಸ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಈ ಥರ ಸರ್ಕಲ್ಸ್ನ ಒಂದು 5-6 ಸಾರಿ 2 ದಿಕ್ಕಲ್ಲೂ ಫಿನಿಷ್ ಮಾಡಿ. ಎರಡನೇ ಎಕ್ಸಸೈಸಲ್ಲಿ ನೀವು ನಿಮ್ಮ ಕೈಯನ್ನು ಒಂದು ಗೋಡೆಗೆ ಪ್ಲೇಸ್ ಮಾಡಿಬಿಟ್ಟು ಗೋಡೆಯಿಂದ 2 ಹೆಜ್ಜೆ ದೂರ ನಿಂತ್ಕೊಳ್ಳಿ. ಮೊಣಕೈಯನ್ನು ಬೆಂಡ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ನೀವು ಪ್ಲೇಸ್ ಮಾಡಿರೋ ಅಂಥ ಕೈ ಗೋಡೆ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಒತ್ತಡದಿಂದ ಪ್ಲೇಸ್ ಮಾಡಿ. ಅದಾದ ನಂತರ ನಮ್ಮದು ಬೆನ್ನಿನ ಹಿಂಭಾಗದ ಎಲುಬುಗಳನ್ನು ಸ್ಕ್ವೀಸ್ ಮಾಡಿಬಿಟ್ಟು ನಿಧಾನವಾಗಿ ರಿಲೀಸ್ ಮಾಡಿ. ಮತ್ತೆ ಇನ್ಹೇಲ್ ಮಾಡ್ತಾ ಸ್ಕ್ವೀಸ್ ಮಾಡಿಬಿಟ್ಟು ಎಕ್ಸೆಲ್ ಮಾಡ್ತಾ ರಿಲೀಸ್ ಮಾಡಿ. ಈ ಮೂಮೆಂಟ್ ಮಾಡೋದ್ರಿಂದ ನೆಕ್ಕಿನ ಕೆಳಭಾಗ ಅಂದರೆ ನಮ್ಮದೇನು ಅಪ್ಪರ್ ಬ್ಯಾಕ್ ಮಸಲ್ಸ್ ಇರುತ್ತಲ್ಲ, ಅದೆಲ್ಲ ಮಸಲ್ಸ್ಗೂ ಒಂದು ರಕ್ತದ ಚಲನೆ ಆಗುತ್ತೆ. 8-10 ಸಾರಿ. ಇದಾದ ನಂತರ 2 ಸ್ಟ್ರೆಚ್ ರೂಟೀನನ್ನು ಪ್ರಾಕ್ಟೀಸ್ ಮಾಡ್ತೀವಿ. ನಿಮ್ಮದು 2 ಕೈಯನ್ನು ಫಿಂಗರ್ಸನ್ನು ಈ ಥರ ಇಂಟರ್ಲಾಕ್ ಮಾಡಿಬಿಟ್ಟು ನಿಮ್ಮ ತಲೆಯ ಹಿಂಭಾಗ ಮೇಲ್ಭಾಗಕ್ಕೆ ಪ್ಲೇಸ್ ಮಾಡಿ. ಚಿನ್ ಟು ದ ಚೆಸ್ಟ್ ಈ ಥರ ಸ್ಟ್ರೆಚ್ ಮಾಡಿಕೊಂಡು 2 ಎಲ್ಬೋ ಕೂಡ ನಿಮ್ಮ ಜೊತೆಗೆ ಬರಲಿ. ಒಂದು ಸರಿ ಸ್ಟ್ರೆಚ್ ಹೋಲ್ಡ್ ಮಾಡಿದಾಗ ನಮ್ಮದು ಬೆನ್ನು ಗೂನಾಗಿರಬಾರ್ದು. ಅಪ್ಪರ್ ಬ್ಯಾಕ್ ಸ್ಟ್ರೇಟ್ ಮಾಡಿಕೊಂಡು ನಿಧಾನವಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಒಂದು 30 ಸೆಕೆಂಡ್ ಇಲ್ಲ 40 ಸೆಕೆಂಡ್ ಹೋಲ್ಡ್ ಮಾಡಿ. ಮೊದಲನೇ ಎಕ್ಸಸೈಸಲ್ಲಿ ನಾವು ನೆಕ್ಕನ್ನು ಮೊಬಿಲೈಸ್ ಮಾಡಿದ್ವಿ, ಇದರಲ್ಲಿ ನೆಕ್ಕನ್ನು ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ನಾಲ್ಕನೇ ಎಕ್ಸಸೈಸಲ್ಲಿ ಏನಾದ್ರು ತೂಕ ಇರುವಂಥದ್ದು, ಅದು ಡಂಬಲ್ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಹೆವಿ ಬ್ಯಾಗ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ತೂಕ ಇರುವಂಥದ್ದು ಏನು ಸಿಕ್ಕುತ್ತೋ ಅದನ್ನು ಹೋಲ್ಡ್ ಮಾಡಿಬಿಟ್ಟು ಆ ತೂಕ ನಿಮ್ಮ ಕೈಯನ್ನು ಜಗ್ಗಬೇಕು. ಈ ಥರ ನೀವು ತೂಕವನ್ನು ಎತ್ತಬಾರ್ದು. ತೂಕವನ್ನು ಈ ಥರ ಜಗ್ಗಿದಾಗ ಅಪೋಸಿಟ್ ಸೈಡಿಂದ ಕೈಯನ್ನು ನೆಕ್ ಈ ಭಾಗದಲ್ಲಿ ಪ್ಲೇಸ್ ಮಾಡಿ ನಿಧಾನವಾಗಿ ಸ್ಟ್ರೆಚ್ ಮಾಡಿ. ಈ ತೂಕ ನಿಮ್ಮ ಕೈಯನ್ನು ಕೆಳಗೆ ಜಗ್ಗುತ್ತೆ, ಈ ಕಡೆ ಕೈ ನಿಮ್ಮ ನೆಕ್ಕನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಜಗ್ಗುತ್ತೆ. ಈ ಸ್ಟ್ರೆಚ್ ತಗೊಂಡಾಗ ನಿಮಗೆ ನೆಕ್ ಯಾವ ಭಾಗದಲ್ಲಿ ನೀವು ಯಾವ ಕೈಯಲ್ಲಿ ನೀವು ತೂಕವನ್ನು ಹಿಡ್ತಿರ್ತೀರೋ ಆ ಭಾಗದ ನೆಕ್ಕಿಗೆ ಆ ಭಾಗದಲ್ಲಿ ಸ್ಟ್ರೆಚ್ ಸಿಗುತ್ತೆ. ಯಾವುದೇ ಸ್ಟ್ರೆಚ್ ಹೋಲ್ಡ್ ಮಾಡಿದಾಗ ನಾವು ಉಸಿರನ್ನು ಹಿಡಿದಿಟ್ಕೋಬಾರ್ದು. ನಿಧಾನವಾಗಿ ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಒಂದು 40 ಸೆಕೆಂಡ್ವರೆಗೂ ಇದನ್ನು ಹೋಲ್ಡ್ ಮಾಡಿ. ಒಂದು ಸಾರಿ ಸ್ಟ್ರೆಚ್ ರಿಲೀಸ್ ಮಾಡಿದ್ಮೇಲೆ ಇನ್ನೊಂದು ಕಡೆಗೂ ನೀವು ಪ್ರಾಕ್ಟೀಸ್ ಮಾಡಿ. ಇವು 4 ಸಿಂಪಲ್ ಮೂಮೆಂಟ್ಸ್ 5 ನಿಮಿಷ ಇಲ್ಲ 4 ನಿಮಿಷ ಬೇಕಾಗಬಹುದು. ಇದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದಾಗ ನೆಕ್ ರಿಲೇಟೆಡ್, ಶೋಲ್ಡರ್ ರಿಲೇಟೆಡ್ ಅಥವಾ ಅಪ್ಪರ್ ಬ್ಯಾಕ್ ರಿಲೇಟೆಡ್ ಏನಾದರೂ ಸ್ಟಿಫ್ನೆಸ್ನ ಅಥವಾ ಇಂಜುರೀಸ್ ಇದ್ದರೆ ಆರಾಮಾಗಿ ನಾವು ಇದನ್ನು ಹೀಲ್ ಮಾಡ್ಕೋಬಹುದು. ನಿಮ್ಮ ಆರೋಗ್ಯದ ಪಾರ್ಟ್ನರ್ ನಾನು ಗೌರಿ.
ನಿಮ್ಮ ಜೊತೆಗಿದ್ದೇನೆ. ಫಿಟ್ನೆಸ್ ಟೈಮ್ ವಿತ್ ಗೌರಿ, ವಿಶ್ವವಾಣಿ TV ಸ್ಪೆಷಲ್. ನಮಸ್ಕಾರ.